ಆತ್ಮೀಯ ಎಲ್ಲ ನನ್ನ ವಿದ್ಯಾರ್ಥಿ ಮಿತ್ರರಿಗೆ ಮತ್ತೊಮ್ಮೆ education.in ಯೂಟ್ಯೂಬ್ ಚಾನಲ್ಗೆ ನಿಮಗೆ ಆತ್ಮೀಯವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಿಂದಿನ ಸಂಚಿಕೆಯಲ್ಲಿ ಆಮ್ಲಗಳು, ಪ್ರತ್ಯಾಮ್ಲಗಳು ಮತ್ತು ಲವಣಗಳ ಅಧ್ಯಾಯಕ್ಕೆ ಸಂಬಂಧಿಸಿದಂತೆ ಹಿಂದಿನ ಸಂಚಿಕೆಯಲ್ಲಿ ಹಲವಾರು ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳ ಸಹಿತ ಉತ್ತರಗಳನ್ನು ನೀಡಿದ್ದೀವಿ. ಈ ಸಂಚಿಕೆಯಲ್ಲಿ ಏಪ್ರಿಲ್ 2024 ಅಲ್ಲಿ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಲಾಗಿರ್ತಕ್ಕಂತಹ ಪ್ರಶ್ನೆಗಳಿಗೆ ಉತ್ತರವನ್ನು ಈ ಸಂಚಿಕೆಯಲ್ಲಿ ನೋಡೋಣ. ಅದಕ್ಕಿಂತ ಮುಂಚೆ ನಮ್ಮ education.in ಯೂಟ್ಯೂಬ್ ಚಾನಲನ್ನು ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿರಿ. ಈಗ ಮುಂದಿನ ವಿಡಿಯೋಗಳಿಗೆ ನೋಟಿಫಿಕೇಷನ್ಗಾಗಿ ಪಕ್ಕದಲ್ಲಿರುವ ಬೆಲ್ ಐಕನನ್ನು ಒತ್ತಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಪ್ರಾರಂಭ ಮಾಡೋಣ್ರಿ. ಏಪ್ರಿಲ್ 2024 ಕೇಳಲಾಗಿರ್ತಕ್ಕಂಥ ಆಮ್ಲಗಳು, ಪ್ರತ್ಯಾಮ್ಲಗಳು ಮತ್ತು ಲವಣಗಳ ಅಧ್ಯಾಯಕ್ಕೆ ಸಂಬಂಧಿಸಿದಂತೆ 2024 ಕೇಳಿರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರವನ್ನು ಈ ಸಂಚಿಕೆಯಲ್ಲಿ ನೋಡೋಣ. ವಾಷಿಂಗ್ ಸೋಡಾದ ಎರಡು ಉಪಯೋಗಗಳನ್ನು ತಿಳಿಸಿ ಅಂತ ಹೇಳಿದ್ದಾರೆ. ವಾಷಿಂಗ್ ಸೋಡಾದ ಉಪಯೋಗಗಳು ಏನಪ್ಪ ಅಂತಂದ್ರೆ, ಒಂದು ಗಾಜು ಮತ್ತು ಸಾಬೂನು ಹಾಗೂ ಕಾಗದ ಕಾರ್ಖಾನೆಗಳಲ್ಲಿ ವಾಷಿಂಗ್ ಸೋಡಾವನ್ನು ಉಪಯೋಗವನ್ನು ಮಾಡ್ತಾರೆ. ಅದೇ ರೀತಿಯಾಗಿ ಬೋರಾಕ್ಸ್ನಂತಹ ಸೋಡಿಯಂ ಸಂಯುಕ್ತಗಳ ಉತ್ಪಾದನೆಯಲ್ಲಿ ವಾಷಿಂಗ್ ಸೋಡಾವನ್ನು ಉಪಯೋಗವನ್ನು ಮಾಡ್ತಾರೆ. ಅದೇ ರೀತಿಯಾಗಿ ಗೃಹ ಬಳಕೆಯ ಸ್ವಚ್ಛಕಾರಿಯಾಗಿ ಇದನ್ನು ವಾಷಿಂಗ್ ಸೋಡಾವನ್ನು ಉಪಯೋಗ ಮಾಡ್ತಾರೆ. ಅದೇ ರೀತಿಯಾಗಿ ನೀರಿನ ಶಾಶ್ವತ ಗಡುಸುತನ ನಿವಾರಣೆಯಲ್ಲಿ ಕೂಡ ವಾಷಿಂಗ್ ಸೋಡಾವನ್ನು ಉಪಯೋಗ ಮಾಡ್ತಾರೆ. ಅವರು ಕೇಳಿರ್ತಕ್ಕಂಥ ಪ್ರಶ್ನೆ ಏನಪ್ಪ ಅಂತಂದ್ರೆ, ವಾಷಿಂಗ್ ಸೋಡಾದ ಯಾವುದಾದ್ರೂ 2 ಉಪಯೋಗಗಳನ್ನು ನಾವು ಬರೀಬೇಕಾಗಿರ್ತದೆ. ಇಲ್ಲಿ 4 ಉಪಯೋಗಗಳಿದಾವೆ. ಅದರಲ್ಲಿ ಯಾವುದಾದ್ರೂ 2 ಉಪಯೋಗಗಳನ್ನು ಬರೆದಿದ್ದಾದರೆ ನೀವು 2 ಮಾರ್ಕ್ಸನ್ನು ಪಡೆದುಕೊಳ್ತೀರಿ ಅನ್ನುವಂಥದ್ದು. ಇನ್ನು ಮುಂದಿನ ಪ್ರಶ್ನೆಗೆ ಹೋಗೋಣ. ಮುಂದಿನ ಪ್ರಶ್ನೆ ಏನಪ್ಪ ಅಂತಂದರೆ, ಸಲ್ಫ್ಯೂರಿಕ್ ಆಮ್ಲದೊಂದಿಗೆ ಸತುವಿನ ಚೂರುಗಳ ವರ್ತನೆಯನ್ನು ತೋರಿಸುವ ಮತ್ತು ಉರಿಸುವಿಕೆಯ ಮೂಲಕ ಹೈಡ್ರೋಜನ್ ಅನಿಲದ ಪರೀಕ್ಷೆಯಲ್ಲಿ ಉಪಯೋಗಿಸುವ ಉಪಕರಣದ ಜೋಡಣೆಯ ಚಿತ್ರವನ್ನು ಬರೆಯಿರಿ ಅಂತ ಕೇಳಿದ್ದಾರೆ. ಇದು ನನ್ನ ಹಿಂದಿನ ವರ್ಷಗಳ ಪ್ರಶ್ನೆ ಪತ್ರಿಕೆಯಲ್ಲಿ ನಾವು ನೋಡಿದ್ದೀವಿ. ಅದೇ ರೀತಿಯಾಗಿ ನಾವು ಈ ಪ್ರಶ್ನೆ ಪತ್ರಿಕೆಯಲ್ಲಿ ಏನು ಕೇಳಿದ್ದಾರೆ ಅಂತಂದರೆ, ಹೈಡ್ರೋಜನ್ ಅನಿಲ ಪರೀಕ್ಷೆಯಲ್ಲಿ ಉಪಯೋಗಿಸುವ ಉಪಕರಣದ ಜೋಡಣೆಯನ್ನು ನೀವು ಚಿತ್ರವನ್ನು ಬರೆಯಿರಿ ಅಂತ ಹೇಳಿದ್ದಾರೆ. ಚಿತ್ರವನ್ನು ನಾನು ಇಲ್ಲಿ ತೋರಿಸ್ತೀನಿ. ಈ ರೀತಿಯಾಗಿ ಬರೆದರೆ ನೀವು ಪೂರ್ತಿಯಾಗಿ ಮಾರ್ಕ್ಸನ್ನು ಕೂಡ ಪಡೆದುಕೊಳ್ಬೋದು. ಈ ಚಿತ್ರವನ್ನು ತೋರಿಸಿರುವ ಚಿತ್ರವನ್ನು ಬರೆದಿದ್ದೇ ಆದರೆ ನೀವು ಪೂರ್ತಿ ಮಾರ್ಕ್ಸನ್ನು ಪಡೆದುಕೊಳ್ಬೋದು. ಒಂದು ಪ್ರಮಾಣದಲ್ಲಿ ಸಲ್ಫ್ಯೂರಿಕ್ ಆಮ್ಲವನ್ನು ಹಾಕಿ ಅದರ ಜೊತೆಗೆ ಸತುವಿನ ಚೂರು ಹಾಕಿ ಇದೆರಡೂ ಪರಸ್ಪರ ವರ್ತನೆ ಮಾಡಿದಾಗ ನಿಮ್ಗೆ ಏನಾಗುತ್ತೆ ಅಂತಂದರೆ, ಹೈಡ್ರೋಜನ್ ಗುಳ್ಳೆಗಳು ಹೊರಗೆ ಬರ್ತಾವೆ. ಈ ಹೈಡ್ರೋಜನ್ ಗುಳ್ಳೆಗಳು ಇವು ನಿರ್ಗಮನಾಳದ ಮುಖಾಂತರ ನಾವು ಸಾಬೂನಿನ ದ್ರಾವಣದಲ್ಲಿ ಪಾಸ್ ಮಾಡಿದಾಗ ಸಾಬೂನು ದ್ರಾವಣದ ಹೈಡ್ರೋಜನ್ ಗುಳ್ಳೆಗಳು ಸಾಬೂನು ದ್ರಾವಣದಿಂದ ಹೊರಗಡೆ ಬರ್ತಾವೆ. ಇದನ್ನು ಮೇಣದ ಬತ್ತಿಯಿಂದ ನಾವು ಸುಟ್ಟು ಇದು ಹೈಡ್ರೋಜನ್ ಅನಿಲ ಬಿಡುಗಡೆಯಾಗಿದೆ ಅನ್ನೋದನ್ನು ನಾವು ಖಚಿತಪಡಿಸ್ಕೊಳ್ಬೋದು ಅನ್ನುವಂಥದ್ದು. ಈ ರೀತಿಯಾಗಿ ನೀವು ಚಿತ್ರನ ಬಿಡಿಸಿದ್ದೇ ಆದರೆ ನೀವು ಫುಲ್ ಮಾರ್ಕ್ಸನ್ನು ಪಡೆದುಕೊಳ್ಬೋದು. ಈಗಾಗಲೇ ಈ ಒಂದು ಪ್ರಶ್ನೆ 2ರ ಉತ್ತರವನ್ನು ತೋರಿಸಿದ್ದೀನಿ. ಅದೇ ರೀತಿಯಾಗಿ ಏಪ್ರಿಲ್ 2019 ಪ್ರಶ್ನೆ 3 ಹಿಂದಿನ ಪಾರ್ಟ್ನಲ್ಲಿ ನಾವು ಹಿಂದಿನ ಸಂಚಿಕೆಯಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀವಿ. ಈಗಾಗಲೇ ಜಸ್ಟ್ ತೋರಿಸಿದ್ವಿ. ಈ ರೀತಿಯಾಗಿ ತೆಗೆದಿದ್ದೆ ಆದರೆ ನೀವು ಫುಲ್ ಮಾರ್ಕ್ಸನ್ನು ಪಡೆದುಕೊಳ್ಬೋದು. ಇನ್ನು 3ನೇ ಪ್ರಶ್ನೆಗೆ ಹೋಗೋಣ. 3ನೇ ಪ್ರಶ್ನೆ, ಏಕಕಾಲದಲ್ಲಿ ಕೆಂಪು ಮತ್ತು ನೀಲಿ ಲಿಟ್ಮಸ್ ಕಾಗದಗಳನ್ನು ಬ್ರೈನ್ ದ್ರಾವಣ ಮತ್ತು ಆ ದ್ರಾವಣ ವಿದ್ಯುತ್ ವಿಭಜನೆಗೆ ಒಳಪಡಿಸಿ ಪಡೆದ ಜಲೀಯ ಉತ್ಪನ್ನದಲ್ಲಿ ಅದ್ದಲಾಗಿದೆ. ಲಿಟ್ಮಸ್ ಕಾಗದದಲ್ಲಿ ನೀವು ಗಮನಿಸುವ ಬದಲಾವಣೆಗಳು ಏನು? ನಿಮ್ಮ ಉತ್ತರ, ಅದನ್ನು ಕಾರಣ ಸಹಿತ ಪುಷ್ಟೀಕರಿಸಿ ಅಂತ ಕೇಳ್ಯಾರ. ಸೊ ಇದಕ್ಕೆ ನಾವು ಉತ್ತರ ಏನು ಬರಿಬೇಕಪ್ಪ ಅಂತಂದ್ರೆ, ಬ್ರೈನ್ ದ್ರಾವಣದಲ್ಲಿ ಅದ್ದಿದ ಲಿಟ್ಮಸ್ ಕಾಗದಗಳ ಬಣ್ಣದಲ್ಲಿ ಯಾವುದೇ ಬದಲಾವಣೆ ಕಂಡುಬರುವುದಿಲ್ಲ. ಯಾಕಂತಂದರೆ ಬ್ರೈನ್ ದ್ರಾವಣವು ತಟಸ್ಥವಾಗಿರ್ತದೆ. ಬ್ರೈನ್ ದ್ರಾವಣವು ವಿದ್ಯುತ್ ವಿಭಜನೆಗೆ ಒಳಪಡಿಸಿದಾಗ ದೊರೆಯುವ ಜಲೀಯ ಉತ್ಪನ್ನ ಸೋಡಿಯಂ ಹೈಡ್ರಾಕ್ಸೈಡ್. ಇದು ಪ್ರತ್ಯಾಮ್ಲೀಯವಾಗಿರ್ತದೆ. ಮತ್ತು 3ನೇದಾಗಿ ಕಾರಣ ಏನಂತಂದರೆ, ಈ ದ್ರಾವಣದಲ್ಲಿ ಅದ್ದಿದಾಗ ಕೆಂಪು ಲಿಟ್ಮಸ್ ಕಾಗದ ನೀಲಿ ಬಣ್ಣಕ್ಕೆ ಬದಲಾವಣೆ ಆಗುತ್ತೆ. ಈ 3 ಕಾರಣಗಳಿಂದ ನಾವು ಬರೆದಿದ್ದೇ ಆದರೆ ಪ್ರಶ್ನೆ 3ಕ್ಕೆ ಸರಿಯಾಗಿ ನಾವು ಅಂಕಗಳನ್ನು ಪಡೆದುಕೊಳ್ಬೋದು.
ಅದೇ ರೀತಿಯಾಗಿ ಕೆಳಗೆ ಕೊಟ್ಟಿರುವ ಕೋಷ್ಟಕದಲ್ಲಿ ನೀಡಲಾಗಿರುವ 4 ದ್ರಾವಣಗಳ pH ಮೌಲ್ಯವನ್ನು ಗಮನಿಸಿ ಕೆಳಗಿನ ಪ್ರಶ್ನೆಗೆ ಉತ್ತರಿಸಿ. ಇಲ್ಲಿ PQRS ಅಂತೇಳಿ ದ್ರಾವಣಗಳನ್ನು ಕೊಟ್ಟಿದ್ದಾರೆ. ಅದಕ್ಕೆ pH ಮೌಲ್ಯ 10, 10.0, 13.7, 7.0, 1.2 ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ ಅಂತಂದರೆ pH ಮೌಲ್ಯಗಳನ್ನು ಗಮನಿಸಿ ಕೆಳಗೆ ಕೇಳಿರೋ ಪ್ರಶ್ನೆಗೆ ಉತ್ತರಿಸಿ ಅಂತ ಹೇಳಿದ್ದಾರೆ. ಒಂದನೇ ಪ್ರಶ್ನೆಯನ್ನು ಕೇಳಿದರೆ ಆಮ್ಲ ಶಾಮಕ ತಯಾರಿಕೆ ಯಾವ ದ್ರಾವಣವನ್ನು ಬಳಸಬಹುದು ಮತ್ತು ಏಕೆ ಅಂತ ಕೇಳಿದ್ದಾರೆ. ಯಾವ 2 ದ್ರಾವಣಗಳನ್ನು ಬಳಸಿ ತಟಸ್ಥ ಲವಣವನ್ನು ಪಡೆಯಬಹುದು ಮತ್ತು ಏಕೆ ಅಂತ ಕೇಳಿದ್ದಾರೆ. ಆಮ್ಲ ಶಾಮಕದ ತಯಾರಿಕೆಗೆ ಪಿ ದ್ರಾವಣವನ್ನು ಬಳಸಬಹುದು, ಏಕೆಂದರೆ ಅದು ಸೌಮ್ಯ ಪ್ರತ್ಯಾಮ್ಲ ಅಂತ ಹೇಳಿದ್ದಾರೆ. ಮತ್ತು ಇಲ್ಲೇನು ಕೇಳ್ಯಾರ ಅಂತಂದ್ರೆ ಕ್ಯೂ ಮತ್ತು ಎಸ್ ದ್ರಾವಣವನ್ನು ಬಳಸಿ ತಟಸ್ಥ ಲವಣವನ್ನು ಪಡೆಯಬಹುದು, ಏಕೆಂದರೆ ಕ್ಯೂ ಪ್ರಬಲ ಪ್ರತ್ಯಾಮ್ಲ ಮತ್ತು ಎಸ್ ಪ್ರಬಲ ಆಮ್ಲವಾಗಿರ್ತದೆ. ಇಲ್ಲಿ ಪ್ರಶ್ನೆ 1, ಆಮ್ಲ ಶಾಮಕದ ತಯಾರಿಕೆಗೆ ಯಾವ ದ್ರಾವಣವನ್ನು ಬಳಸ್ಬೋದು ಅಂತಂದರೆ ನಾವು ಪಿ ದ್ರಾವಣವನ್ನು ಬಳಸ್ಬೋದು. ಯಾಕಂದರೆ ಇದರ pH ಮೌಲ್ಯ ಏನಾಗಿದೆ ಅಂತಂದ್ರೆ 10 ಆಗಿದೆ. ಇದಕ್ಕೆ ನಾವು ಏನು ಮಾಡ್ಬೋದು ಅಂತಂದರೆ ಆಮ್ಲ ಶಾಮಕ ತಯಾರಿಕೆಗೆ ಬಳಸ್ಬೋದು. ಮತ್ತು ಯಾಕಂತಂದರೆ ಇದು ಸೌಮ್ಯ ಪ್ರತ್ಯಾಮ್ಲ ಆಗಿರ್ತದೆ. ಅದೇ ರೀತಿಯಾಗಿ ಕ್ಯೂ ಮತ್ತು ಎಸ್ ದ್ರಾವಣವನ್ನು ಬಳಸಿ ತಟಸ್ಥ ಲವಣವನ್ನು ಪಡಿಬೋದು, ಏಕೆಂದರೆ ಕ್ಯೂ ಪ್ರಬಲ ಪ್ರತ್ಯಾಮ್ಲ, ಎಸ್ ಪ್ರಬಲ ಆಮ್ಲವಾಗಿರ್ತದೆ. ಹೌದಾ? ಸೊ ಇನ್ನು ಮುಂದಿನ ಕ್ವಶನ್ಗೆ ನಾವು ಹೋಗೋದಾದರೆ ಜೂನ್ 2024 ಆಮ್ಲಗಳು, ಪ್ರತ್ಯಾಮ್ಲಗಳು ಮತ್ತು ಲವಣಗಳ ಕುರಿತಾದಂಥ ಕೆಲವೊಂದು ಪ್ರಶ್ನೆಗಳನ್ನು ಕೇಳಿದ್ದಾರೆ. ಅದಕ್ಕೆ ಉತ್ತರವನ್ನು ನೋಡೋಣ. 1 m ಅಸ್ಟಿಕ್ ಆಮ್ಲವನ್ನು 1 m ಸೋಡಿಯಂ ಹೈಡ್ರಾಕ್ಸೈಡ್ ದ್ರಾವಣದೊಂದಿಗೆ ಮಿಶ್ರಣ ಮಾಡಿದಾಗ ದೊರೆಯುವ ಲವಣದ ಸ್ವಭಾವ ಸೂಕ್ತ ಕಾರಣಗಳೊಂದಿಗೆ ನಿರ್ಧರಿಸಿ ಅಂತ ಕೇಳ್ಯಾರ. ಸೊ ಒಂದು ಪ್ರತ್ಯಾಮ್ಲೀಯ ಲವಣ ದೊರೆತದ, ಇನ್ನೊಂದು ದುರ್ಬಲ ಆಮ್ಲವು ಪ್ರಬಲ ಪ್ರತ್ಯಾಮ್ಲದೊಂದಿಗೆ ವರ್ತಿಸಿದಾಗ ದೊರೆಯುವ ಲವಣವು ಪ್ರತ್ಯಾಮ್ಲೀಯ ಗುಣವನ್ನು ಹೊಂದಿರ್ತದೆ. ಮತ್ತು ಮೂರನೇದಾಗಿ ಇಲ್ಲಿ ಅಸ್ಟಿಕ್ ಆಮ್ಲವು ದುರ್ಬಲ ಆಮ್ಲವಾಗಿದ್ದು ಸೋಡಿಯಂ ಹೈಡ್ರಾಕ್ಸೈಡ್ ಪ್ರಬಲ ಆಮ್ಲವಾಗಿರ್ತದೆ. ಇನ್ನು ಮುಂದಿನ ಕ್ವಶನ್ಗೆ ಹೋಗೋದಾದರೆ ನೀರಿನಲ್ಲಿ ಆಮ್ಲೀಯ ದ್ರಾವಣವು ವಿದ್ಯುತ್ ಪ್ರವಹಿಸುವುದನ್ನು ತೋರಿಸುವ ಉಪಕರಣಗಳ ಜೋಡಣೆಯ ಚಿತ್ರವನ್ನು ಬರೆಯಿರಿ ಮತ್ತು ಸಾರಯುಕ್ತ HCl ದ್ರಾವಣವನ್ನು ಗುರುತಿಸಿ. ಈಗಾಗಲೇ ನಾವು 2020 ಪ್ರಶ್ನೆ ಪತ್ರಿಕೆ 3 ಹಿಂದಿನ ಸಂಚಿಕೆಯಲ್ಲಿ ನಾವು ತೋರಿಸಿದ್ದೀವಿ, ಅದನ್ನು ನೋಡಿ ನೀವು ಬರೆದುಕೊಳ್ಬೋದು. ಅದೇ ರೀತಿಯಾಗಿ 3 ಚಲುವೆ ಪುಡಿಯ ರಾಸಾಯನಿಕ ಸೂತ್ರ ಏನಪ್ಪ ಅಂತಂದರೆ CaOCl2. ಈ ಲವಣದ ಉಪಯೋಗಗಳನ್ನು ನೀವು ನೋಡೋದಾದರೆ ಚಲುವೆ ಪುಡಿಯನ್ನು ಈಗಾಗಲೇ ನಾವು 2-3 ಸಲ ಎಕ್ಸ್ಪ್ಲೈನನ್ನು ಹಿಂದಿನ ಸಂಚಿಕೆಯಲ್ಲಿ ಮಾಡಿದ್ದೀವಿ. ಸರಿಯಾಗಿ ಹಿಂದಿನ ಸಂಚಿಕೆಯನ್ನು ನೋಡಿ ನೀವು ಬರೆದುಕೊಳ್ಬಹುದಾಗಿದೆ. ಅದೇ ರೀತಿಯಾಗಿ ಈ ಕೆಳಗಿನ ವಸ್ತುಗಳಲ್ಲಿ ಕಂಡುಬರುವ ಆಮ್ಲವನ್ನು ಹೆಸರಿಸಿ. ಮೊಸರಿನಲ್ಲಿ ಲ್ಯಾಕ್ಟಿಕ್ ಆಮ್ಲ ಇರ್ತದೆ, ಜಠರರಸದಲ್ಲಿ ಹೈಡ್ರೋಕ್ಲೋರಿಕ್ ಆಮ್ಲ ಇರ್ತದೆ. ಓಕೆ, ಆಗಸ್ಟ್ 2024 ಕೇಳಲಾಗಿರ್ತಕ್ಕಂಥ ಪ್ರಶ್ನೆಗಳು ಏನಪ್ಪ ಅಂತಂದರೆ ನೀರಿನ ಶಾಶ್ವತ ಗಡಸುತನ ನಿವಾರಿಸಲು ಬಳಸುವ ಲವಣವೆಂದರೆ ಅದು ಸೋಡಿಯಂ ಕಾರ್ಬೋನೇಟ್. ಸಾರಯುಕ್ತ ಸಲ್ಫ್ಯೂರಿಕ್ ಆಮ್ಲದೊಂದಿಗೆ ಸತುವಿನ ಚೂರುಗಳ ವರ್ತನೆಯನ್ನು ತೋರಿಸುವ ಮತ್ತು ಉರಿಸುವಿಕೆಯ ಮೂಲಕ ಹೈಡ್ರೋಜನ್ ಅನಿಲದ ಪರೀಕ್ಷೆ ಉಪಯೋಗಿಸುವ ಉಪಕರಣದ ಜೋಡಣೆಯನ್ನು ಚಿತ್ರವನ್ನು ಬರೆದು ಹೈಡ್ರೋಜನ್ ಅನಿಲದ ಗುಳೆಗಳನ್ನು ಗುರುತಿಸಿ ಅಂತ ಹೇಳ್ಯಾರ. ಸೊ ಈಗಾಗಲೇ ನಾವು ಈ ಚಿತ್ರವನ್ನು ಬಿಡಿಸಿ ಎಕ್ಸ್ಪ್ಲನೇಷನನ್ನು ಕೊಟ್ಟಿದ್ದೀವಿ. ವಿಡಿಯೋ ಹಿಂದಕ್ಕೆ ಹೋಗಿ ಕೂಡ ನೋಡ್ಬೋದಾಗಿದೆ. ಅದೇ ರೀತಿಯಾಗಿ ಏಪ್ರಿಲ್ 2019 ಪ್ರಶ್ನೆ 3ರಲ್ಲಿ ಈ ಚಿತ್ರವನ್ನು ಬಿಡಿಸಿ ಎಕ್ಸ್ಪ್ಲನೇಷನನ್ನು ಕೊಡಿದ್ದೀವಿ. ಹಿಂದಿನ ಸಂಚಿಕೆಯಲ್ಲಿ ಕೂಡ ನಾವು ಈ ರೀತಿಯಾಗಿ ಎಕ್ಸ್ಪ್ಲೇನನ್ನು ಮಾಡಿದ್ದೀವಿ, ಅಲ್ಲಿ ಕೂಡ ಆತ್ಮೀಯ ವಿದ್ಯಾರ್ಥಿಗಳು ನೀವು ನೋಡ್ಬೋದು. ಇದಾಗಿ ಪ್ರಶ್ನೆ ಪತ್ರಿಕೆ 3ರಲ್ಲಿ ABCD ದ್ರಾವಣಗಳ pH ಮೌಲ್ಯ ಕ್ರಮವಾಗಿ 2, 6, 8 ಮತ್ತು 13 ಇದೆ. ಹಾಗಾದರೆ ಈ ದ್ರಾವಣಗಳಲ್ಲಿ ಯಾವ ದ್ರಾವಣವು ಹೆಚ್ಚು ಹೈಡ್ರೋಜನ್ ಮತ್ತು ಯಾವ ದ್ರಾವಣವು ಹೆಚ್ಚು ಹೈಡ್ರಾಕ್ಸೈಡ್ ಅಯಾನಗಳ ಸಾರತೆಯನ್ನು ಹೊಂದಿದೆ ಮತ್ತು ಏಕೆ ಅಂತ ಕೇಳಿದ್ದಾರೆ. ಇನ್ನು ಎರಡನೇ ಉಪಪ್ರಶ್ನೆ ಏನಪ್ಪ ಅಂತಂದರೆ ತಟಸ್ಥ ಲವಣಗಳನ್ನು ಪಡೆಯಲು ಯಾವ ದ್ರಾವಣಗಳನ್ನು ಪರಸ್ಪರ ವರ್ತಿಸುವಂತೆ ಮಾಡ್ಬೋದು. ಉಪಪ್ರಶ್ನೆ 1ಕ್ಕೆ ಉತ್ತರ ಅಂತಂದರೆ ಯಾವ ದ್ರಾವಣವು ಹೆಚ್ಚು ಹೈಡ್ರೋಜನ್ ಅಯಾನನ್ನು ಹೊಂದಿರ್ತದೆ ಅನ್ನೋದನ್ನು ನೋಡೋದಾದರೆ ಎ ದ್ರಾವಣವು ಹೆಚ್ಚು ಹೈಡ್ರೋಜನ್ ಅಯಾನಗಳ ಸಾರತೆಯನ್ನು ಹೊಂದಿರುತ್ತದೆ ಮತ್ತು ಡಿ ದ್ರಾವಣವು ಹೆಚ್ಚು ಹೈಡ್ರಾಕ್ಸೈಡ್ ಅಯಾನಗಳ ಸಾರತೆಯನ್ನು ಹೊಂದಿದೆ. ಏಕೆಂದರೆ pH ಮೌಲ್ಯ ಕಡಿಮೆ ಇದ್ದಷ್ಟು ಹೈಡ್ರೋಜನ್
ಸಾರತೆ ಹೆಚ್ಚಾಗ್ತದೆ. ಅದರಂತೆ ಪಿ ಎಚ್ ಮೌಲ್ಯ ಹೆಚ್ಚು ಇದ್ದಂತೆ, ಕಡಿಮೆ ಇದ್ದಂತೆ ಹೈಡ್ರೋಜನ್ ಸಾರತೆ ಹೆಚ್ಚಾಗ್ತದೆ. ಪಿ ಎಚ್ ಮೌಲ್ಯ ಹೆಚ್ಚು ಇದ್ದಂತೆ ಹೈಡ್ರಾಕ್ಸೈಡ್ ಅನಿಲಗಳ ಸಾರತೆ ಹೆಚ್ಚಾಗುತ್ತೆ. ಎರಡನೇ ಪ್ರಶ್ನೆ ಅಂತಂದರೆ ತಟಸ್ಥ ಲವಣಗಳನ್ನು ಪಡೆಯಲು ಎ ಮತ್ತು ಡಿ ದ್ರಾವಣಗಳನ್ನು ಅಥವಾ ಬಿ ಮತ್ತು ಸಿ ದ್ರಾವಣಗಳನ್ನು ಪರಸ್ಪರ ವರ್ತಿಸುವಂತೆ ಮಾಡ್ಬೋದು ಅನ್ನುವಂಥದ್ದು. ಇನ್ನು 2026 ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಗಳನ್ನು ಈ ಒಂದು ಸಂಚಿಕೆಯಲ್ಲಿ ಆಮ್ಲಗಳು, ಪ್ರತ್ಯಾಮ್ಲಗಳು ಮತ್ತು ಲವಣಗಳ ಕುರಿತಾದಂಥ ಅಧ್ಯಾಯದಲ್ಲಿ ಬರ್ತಕ್ಕಂಥ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳ ಸಹಿತ ಉತ್ತರಗಳನ್ನು ಈ ಸಂಚಿಕೆಯಲ್ಲಿ ನೋಡೋಣ. ಆತ್ಮೀಯ ವಿದ್ಯಾರ್ಥಿಗಳೇ, ನಿಮಗೆ 3 ಪ್ರಮಾಣಗಳನ್ನು ನೀಡಲಾಗಿದೆ. ಒಂದರಲ್ಲಿ ಬಟ್ಟಿ ಇಳಿಸಿದ ನೀರು ಮತ್ತು ಇನ್ನೆರಡರಲ್ಲಿ ಕ್ರಮವಾಗಿ ಆಮ್ಲೀಯ ಮತ್ತು ಪ್ರತ್ಯಾಮ್ಲೀಯ ದ್ರಾವಣಗಳಿವೆ. ನಿಮಗೆ ಕೇವಲ ಕೆಂಪು ಲಿಟ್ಮಸ್ ಕಾಗದವನ್ನು ಮಾತ್ರ ನೀಡಿದರೆ ಪ್ರಮಾಣದಲ್ಲಿ ಪ್ರತಿಯೊಂದು ಮಾದರಿಯನ್ನು ಹೇಗೆ ಗುರುತಿಸ್ತೀರಿ ಅಂತಂದರೆ, ಕೆಂಪು ಲಿಟ್ಮಸ್ ಕಾಗದವನ್ನು ಪ್ರತಿ ಪ್ರಮಾಣದಲ್ಲಿ ಅದ್ದಿದಾಗ ಅದು ಯಾವ ಪ್ರಮಾಣದಲ್ಲಿ ನೀಲಿ ಬಣ್ಣಕ್ಕೆ ತಿರುಗುತ್ತವೋ ಆ ಪ್ರಮಾಣದಲ್ಲಿ ದ್ರಾವಣ ಪ್ರತ್ಯಾಮ್ಲೀಯವಾಗಿರುತ್ತದೆ ಅಂತ ತಿಳ್ಕೊಬೇಕಾಗ್ತದೆ. ನೀಲಿ ಬಣ್ಣಕ್ಕೆ ತಿರುಗಿದಂಥ ಲಿಟ್ಮಸ್ ಕಾಗದವನ್ನು ಪುನಃ ಉಳಿದ 2 ಪ್ರಮಾಣದಲ್ಲಿ ಅದ್ದಿದಾಗ ಯಾವ ಪ್ರಮಾಣದಲ್ಲಿ ಕೆಂಪು ಬಣ್ಣಕ್ಕೆ ತಿರುಗುತ್ತದೋ ಆ ಪ್ರಮಾಣದ ದ್ರಾವಣ ಆಮ್ಲೀಯವಾಗಿರ್ತದೆ ಅಂತ ತಿಳ್ಕೊಬೇಕು. ಉಳಿದ ಪ್ರಮಾಣದಲ್ಲಿರುವ ಬಟ್ಟಿ ಇಳಿಸಿದ ನೀರು ಇರ್ತದೆ ಅನ್ನುವಂಥದ್ದು. ಇನ್ನು ಎರಡನೇ ಪ್ರಶ್ನೆ, ಹೈಡ್ರೋಕ್ಲೋರಿಕ್ ಆಮ್ಲ ಪ್ರಬಲ ಆಮ್ಲವೆಂದು, ಅಸ್ಟಿಕ್ ಆಮ್ಲವನ್ನು ದುರ್ಬಲ ಆಮ್ಲವೆಂದು ಕರೆಯಲು ಕಾರಣ ಏನಪ್ಪ ಅಂತಂದರೆ, ಹೈಡ್ರೋಕ್ಲೋರಿಕ್ ಆಮ್ಲ ನೀರಿನಲ್ಲಿ ಸಂಪೂರ್ಣವಾಗಿ ವಿವೇಚನೆಗೊಳ್ಳುವುದರಿಂದ ಈ ಆಮ್ಲ ಪ್ರಬಲ ಆಮ್ಲ ಅಂತ ಕರಿತೀವಿ. ಮತ್ತು ಅಸ್ಟಿಕ್ ಆಮ್ಲ ನೀರಿನಲ್ಲಿ ಅಪೂರ್ಣವಾಗಿ ವಿವೇಚನೆಗೊಳ್ಳುವುದರಿಂದ ಈ ಆಮ್ಲವನ್ನು ದುರ್ಬಲ ಆಮ್ಲ ಅಂತ ಕರಿತೀವಿ. ಈಗಾಗಲೇ ನಾವು ಆಮ್ಲಗಳು, ಪ್ರತ್ಯಾಮ್ಲ ಮತ್ತು ಲವಣಗಳು ಕುರಿತಂತೆ ಅಧ್ಯಯನದಲ್ಲಿ ನಾವು ಪ್ರಬಲ ಆಮ್ಲ ಮತ್ತು ದುರ್ಬಲ ಆಮ್ಲ ಅಂದರೆ ಏನು ಅನ್ನುವುದನ್ನು ತಿಳಿಸಿದ್ವಿ. ವಿವಿಧ ಪಾಠಗಳಲ್ಲಿ ನಾವು ಸರಳವಾಗಿ ಬೋಧನೆಯನ್ನು ಮಾಡಿದ್ದೀವಿ, ಅಲ್ಲಿ ನೀವು ಓಪನ್ ಮಾಡಿ ನೋಡ್ಕೊಳ್ಬೋದು. ಈರುಳ್ಳಿ, ವೆನಿಲ್ಲಾ, ಲವಂಗದ ಎಣ್ಣೆಗಳು ಗ್ರಹಣ ಸೂಚಕಗಳು ಎಂದು ಕರೀತಾರೆ. ಏಕೆ? ಇವುಗಳ ಬಳಸಿ ಕೊಟ್ಟಿರುವ ದ್ರಾವಣವನ್ನು ಆಮ್ಲ ಮತ್ತು ಪ್ರತ್ಯಾಮ್ಲಗಳನ್ನು ಹೇಗೆ ಗುರುತಿಸಲಾಗ್ತದೆ ಅನ್ನುವಂಥದ್ದು. ಈ ಪದಾರ್ಥಗಳು ಆಮ್ಲ ಮತ್ತು ಪ್ರತ್ಯಾಮ್ಲಗಳೊಂದಿಗೆ ವರ್ತಿಸಿದಾಗ ತಮ್ಮ ವಾಸನೆಯನ್ನು ಹೇಗೆ ಇರ್ತವೆ ಹಾಗೆ ಉಳಿಸ್ಕೊಳ್ತವೆ ಅಥವಾ ಕಳೆದುಕೊಳ್ತವೆ. ಆದ್ದರಿಂದ ಇವುಗಳು ಗ್ರಹಣ ಸೂಚಕಗಳೆಂದು ಕರಿತೀವಿ. ಈ ಪದಾರ್ಥಗಳು ಆಮ್ಲದೊಂದಿಗೆ ವರ್ತಿಸಿದಾಗ ತಮ್ಮ ವಾಸನೆಯನ್ನು ಉಳಿಸ್ಕೊಳ್ತವೆ. ಈ ಪದಾರ್ಥಗಳು ಪ್ರತ್ಯಾಮ್ಲಗಳು ವರ್ತಿಸಿದಾಗ ತಮ್ಮ ವಾಸನೆಯನ್ನು ಕಳೆದುಕೊಳ್ತವೆ. ಪ್ರಶ್ನೆ 4 ನೋಡಿದಾಗ ಪ್ರಮಾಣ ಎ ಮತ್ತು ಬಿಗಳಲ್ಲಿ ಸಮಾನ ಉದ್ದದ ಮೆಗ್ನೀಸಿಯಂ ಪಟ್ಟಿಗಳನ್ನು ತೆಗೆದುಕೊಳ್ಳಲಾಗಿದೆ. ಪ್ರಮಾಣ ಎಗೆ ಹೈಡ್ರೋಕ್ಲೋರಿಕ್ ಆಮ್ಲವನ್ನು ಸೇರಿಸಲಾಗಿದೆ. ಪ್ರಮಾಣ ಬಿಗೆ ಅಸ್ಟಿಕ್ ಆಮ್ಲವನ್ನು ಸೇರಿಸಲಾಗಿದೆ. ತೆಗೆದುಕೊಂಡ 2 ಆಮ್ಲಗಳ ಪ್ರಮಾಣ ಮತ್ತು ಸಾರತೆ ಎರಡೂ ಒಂದೇ ಆಗಿದೆ. ಯಾವ ಪ್ರಮಾಣದಲ್ಲಿ ಅತಿ ಹೆಚ್ಚು ಅನಿಲ ಗುಳ್ಳೆಗಳು ಉಂಟಾಗುತ್ತವೆ ಎನ್ನುವ ಕಾರಣ ತಿಳಿಸಿ. ಎ ಪ್ರಮಾಣದಲ್ಲಿ ಹೆಚ್ಚು ಗುಳ್ಳೆಗಳು ಉಂಟಾಗ್ತವೆ, ಏಕೆಂದರೆ ಹೈಡ್ರೋಕ್ಲೋರಿಕ್ ಆಮ್ಲ ಪ್ರಬಲವಾಗಿದ್ದು ಮೆಗ್ನೀಸಿಯಂನೊಂದಿಗೆ ತೀವ್ರವಾಗಿ ವರ್ತಿಸುತ್ತದೆ, ಆದರೆ ಅಸ್ಟಿಕ್ ಆಮ್ಲ ದುರ್ಬಲವಾಗಿರ್ತದೆ. ಪ್ರಶ್ನೆ ಪತ್ರಿಕೆ ಅಂತೀನಿ ನೋಡಿ. ಪ್ರಶ್ನೆ ನಂಬರ್ 5ರಲ್ಲಿ ಒಂದು ಪ್ರಮಾಣದಲ್ಲಿ ಸುಮಾರು 2 ml ಸಾರಯುಕ್ತ ಸೋಡಿಯಂ ಹೈಡ್ರಾಕ್ಸೈಡ್ ದ್ರಾವಣವನ್ನು ತೆಗೆದುಕೊಳ್ಳಿ. ಅದಕ್ಕೆ 2 ಹನಿ ಫಿನಾಪ್ಥಲಿನ್ ದ್ರಾವಣ ಸೇರಿಸಿ. ದ್ರಾವಣದ ಬಣ್ಣ ಯಾವುದು ಅಂತೇಳಿ ಒಂದು ಉಪಪ್ರಶ್ನೆ ಕೇಳಿದ್ದಾರೆ. ಉಪಪ್ರಶ್ನೆ 2ರಲ್ಲಿ ಈ ದ್ರಾವಣಕ್ಕೆ ಸಾರಯುಕ್ತ ಎಸಿಲ್ ಸೇರಿಸಿದಾಗ ಅದು ವರ್ಣರಹಿತವಾಗಿರುತ್ತದೆ, ಕಾರಣ ತಿಳಿಸಿ ಅಂತ ಹೇಳ್ಯಾರ. ಸೊ ದ್ರಾವಣವು ಗುಲಾಬಿ ಬಣ್ಣಕ್ಕೆ ತಿರುಗುತ್ತದೆ ಯಾವಾಗ ಅಂತಂದರೆ, ದ್ರಾವಣ ಗುಲಾಬಿ ಬಣ್ಣಕ್ಕೆ ತಿರುಗುತ್ತದೆ ಪ್ರಮಾಣದಲ್ಲಿ ಸುಮಾರು 2 ml ಸಾರಯುಕ್ತ ಸೋಡಿಯಂ ಹೈಡ್ರಾಕ್ಸೈಡ್ ದ್ರಾವಣ ತೆಗೆದುಕೊಳ್ಳಿ. ಅದಕ್ಕೆ 2 ಹನಿ ತೆಗೆದುಕೊಳ್ಳಲಾಗಿದೆ. ಬಣ್ಣ ಯಾವುದಾಗಿರ್ತದೆ ಅಂತಂದರೆ ಅದು ಗುಲಾಬಿ ಬಣ್ಣಕ್ಕೆ ತಿರುಗ್ತದೆ. ಸಾರಯುಕ್ತ NaOH ದ್ರಾವಣವು ಸಾರಯುಕ್ತ HCl ವರ್ತಿಸಿದಾಗ ತಟಸ್ಥೀಕರಣಗೊಳ್ಳುತ್ತದೆ. ಪ್ರಶ್ನೆ 6, ಆಮ್ಲೀಯ, ಪ್ರತ್ಯಾಮ್ಲೀಯ ಹಾಗೂ ತಟಸ್ಥ ಗುಣಗಳುಳ್ಳ ಲವಣಗಳನ್ನು ಹೇಗೆ ಪಡೆಯಲಾಗುತ್ತದೆ? ಪ್ರತಿಯೊಂದಕ್ಕೆ ಉದಾಹರಣೆ ಸಮೀಕರಣಗಳು ತಿಳಿಸಿ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಆಮ್ಲಗಳು, ಪ್ರತ್ಯಾಮ್ಲ, ತಟಸ್ಥೀಕರಣ ಲವಣಗಳನ್ನು ಪಡೆಯಲಾಗಿದೆ. ಪ್ರಬಲ ಆಮ್ಲವು ದುರ್ಬಲ ಆಮ್ಲವು ವರ್ತಿಸಿದಾಗ ದೊರೆಯುವ ಲವಣವು ಆಮ್ಲೀಯವಾಗಿರ್ತದೆ. ದುರ್ಬಲ ಆಮ್ಲವು ಪ್ರಬಲ ಆಮ್ಲದೊಂದಿಗೆ ವರ್ತಿಸಿದಾಗ ದೊರೆಯುವ ಲವಣವು ಪ್ರತ್ಯಾಮ್ಲೀಯವಾಗಿರ್ತದೆ ಅನ್ನೋದನ್ನು ನಾವು ಸಮೀಕರಣ ಸಹಿತ ಎಕ್ಸ್ಪ್ಲೇನ್ ಮಾಡಿದ್ದೀವಿ, ನೀವು ನೋಟನ್ನು ಮಾಡ್ಕೊಳ್ಬೋದು. ಹೌದಾ? ಸೊ ಮತ್ತು ಮುಂದಿನದಾಗಿ ನೋಡೋದಾದರೆ, ಪ್ರಬಲ ಆಮ್ಲವು ಪ್ರಬಲ ಪ್ರತ್ಯಾಮ್ಲದೊಂದಿಗೆ ವರ್ತಿಸಿದಾಗ ದೊರೆಯುವ ಲವಣ ತಟಸ್ಥವಾಗಿರುತ್ತದೆ ಅನ್ನೋದನ್ನು ನೀವು ಸಮೀಕರಣ ಸಹಿತ ಎಕ್ಸ್ಪ್ಲೇನನ್ನು ಮಾಡಿದ್ದೀವಿ, ಅದನ್ನು ನೀವು ನೋಡ್ಕೊಳ್ಬೋದು. HCl + NaOH gives rise to NaCl + H2O.
ಇದು ಪ್ರಬಲ ಆಮ್ಲವು ಪ್ರಬಲ ಪ್ರತ್ಯಾಮ್ಲವನ್ನು ವರ್ತಿಸಿದಾಗ ದೊರೆಯುವ ಲವಣವು ತಟಸ್ಥವಾಗಿರುತ್ತದೆ ಅನ್ನುವಂಥ. 7ನೇ ಪ್ರಶ್ನೆ, ಸೋಡಿಯಂ ಕಾರ್ಬೋನೇಟ್ ಸಾರರಹಿತ ಹೈಡ್ರೋಕ್ಲೋರಿಕ್ ಆಮ್ಲದೊಂದಿಗೆ ವರ್ತಿಸಿದಾಗ ಬಿಡುಗಡೆಯಾಗುವ ಅನಿಲವನ್ನು ಸುಣ್ಣದ ತಿಳಿ ನೀರಿನ ಮೂಲಕ ಹಾಯಿಸಿದಾಗ ಬಿಡಿ ಪ್ರಕ್ಷೇಪ ಉಂಟಾಗುತ್ತದೆ. ಆದರೆ ಅದೇ ಅನಿಲವನ್ನು ಸುಣ್ಣದ ತಿಳಿನ ಮೂಲಕ ಅಧಿಕ ಪ್ರಮಾಣದಲ್ಲಿ ಹಾಯಿಸಿದಾಗ ಪ್ರಕ್ಷೇಪ ಕಾಣುವುದಿಲ್ಲ, ಏಕೆ? ಇದಕ್ಕೆ ಉತ್ತರ ಏನಪ್ಪಾ ಅಂತಂದರೆ, ಸೋಡಿಯಂ ಕಾರ್ಬೋನೇಟ್ ಸಾರರಹಿತ ಹೈಡ್ರೋಕ್ಲೋರಿಕ್ ಆಮ್ಲದೊಂದಿಗೆ ವರ್ತಿಸಿದಾಗ ಬಿಡುಗಡೆಯಾಗುವ ಅನಿಲ ಕಾರ್ಬನ್ ಡೈಆಕ್ಸೈಡ್ ಆಗುತ್ತೆ. ಸೊ ಈ ಅನಿಲವನ್ನು ಸುಣ್ಣದ ತಿಳಿ ನೀರಿನ ಮೂಲಕ ಹಾಯಿಸಿದಾಗ ನಮ್ಮ ಬಿಳಿ ಪ್ರಕ್ಷೇಪ ಕ್ಯಾಲ್ಸಿಯಂ ಕಾರ್ಬೋನೇಟ್ ಉಂಟಾಗುತ್ತದೆ. ಅದೇ ರೀತಿಯಾಗಿ ಈ ಅನಿಲವನ್ನು ಸುಣ್ಣದ ತಿಳಿ ನೀರಿನ ಮೂಲಕ ಅಧಿಕ ಪ್ರಮಾಣದಲ್ಲಿ ಹಾಯಿಸಿದಾಗ ಪ್ರಕ್ಷೇಪ ಕಾಣುವುದಿಲ್ಲ, ಏಕೆಂದರೆ ಕ್ಯಾಲ್ಸಿಯಂ ಕಾರ್ಬೋನೇಟ್ ನೀರಿನಲ್ಲಿ ವಿಲೀನಗೊಳ್ಳುವ ಕ್ಯಾಲ್ಸಿಯಂ ಬೈಕಾರ್ಬೋನೇಟ್ ಆಗಿ ಪರಿವರ್ತನೆ ಆಗ್ತದೆ ಅನ್ನುವಂಥದ್ದು. ಲೋಹೀಯ ಸಂಯುಕ್ತವೆಂದು ಸಾರರಹಿತ ಹೈಡ್ರೋಕ್ಲೋರಿಕ್ ಆಮ್ಲದೊಂದಿಗೆ ವರ್ತಿಸಿ ಗುಳ್ಳೆಗಳನ್ನು ಉತ್ಪತ್ತಿ ಮಾಡುತ್ತದೆ. ಬಿಡುಗಡೆಯಾಗದ ಅನಿಲ ಉರಿಯುವ ಮೇಣದ ಬತ್ತಿಯನ್ನು ಆರಿಸುತ್ತದೆ. ಆ ಕ್ರಿಯೆಯಲ್ಲಿ ಉಂಟಾದ ಒಂದು ಸಂಯುಕ್ತ ಕ್ಯಾಲ್ಸಿಯಂ ಕ್ಲೋರೈಡ್. ಆದರೆ ಲೋಹೀಯ ಸಂಯುಕ್ತ ಹಾಗೂ ಬಿಡುಗಡೆಯಾದ ಅನಿಲವನ್ನು ಹೆಸರಿಸಿ ಇದು ಜರುಗುವ ರಾಸಾಯನಿಕ ಕ್ರಿಯೆಗೆ ಸರಿದೂಗಿಸುವ ಸಮೀಕರಣವನ್ನು ಬರೀರಿ. ಲೋಹೀಯ ಸಂಯುಕ್ತ ಯಾವುದಾಗಿರ್ತದೆ ಅಂತಂದರೆ ಕ್ಯಾಲ್ಸಿಯಂ ಕಾರ್ಬೋನೇಟ್ ಆಗಿರ್ತದೆ. ಬಿಡುಗಡೆಯಾಗುವ ಅನಿಲ ಕಾರ್ಬನ್ ಡೈಆಕ್ಸೈಡ್ ಇರ್ತದೆ. ರಾಸಾಯನಿಕ ಸಮೀಕರಣವನ್ನು ನಾವು ಕೊಟ್ಟಿದ್ದೀವಿ. ಈ ರಾಸಾಯನಿಕ ಸಮೀಕರಣ ಒಂದು ಲೋಹೀಯ ಸಂಯುಕ್ತಕ್ಕೆ ಸಾರಯುಕ್ತ ಹೈಡ್ರೋಕ್ಲೋರಿಕ್ ಆಮ್ಲವು ವರ್ತಿಸಿದಾಗ ಗುಳ್ಳೆಗಳನ್ನು ಉತ್ಪತ್ತಿ ಮಾಡುತ್ತದೆ. ಅನಿಲ ಉರಿಯುವ ಮೇಣದ ಬತ್ತಿಯನ್ನು ಆರಿಸುತ್ತದೆ ಮತ್ತು ಈ ಕ್ರಿಯೆಯಲ್ಲಿ ಉಂಟಾದ ಸಂಯುಕ್ತ ಕ್ಯಾಲ್ಸಿಯಂ ಕ್ಲೋರೈಡ್. ಆದರೆ ಲೋಹೀಯ ಸಂಯುಕ್ತ ಬಿಡುಗಡೆಯಾಗ ಅನಿಲವನ್ನು ಹೆಸರಿಸಿ ಅಂದರೆ ಆ ಅನಿಲವು ಕ್ಯಾಲ್ಸಿಯಂ ಕಾರ್ಬೋನೇಟ್, ಬಿಡುಗಡೆಯಾಗದ ಅನಿಲ ಕಾರ್ಬನ್ ಡೈಆಕ್ಸೈಡ್. ಕೊಟ್ಟಿರ್ತಕ್ಕಂಥ ಸಮೀಕರಣವನ್ನು ಸರಿಯಾಗಿ ನೋಡಿಕೊಳ್ಳಿ ಅನ್ನೋದನ್ನು ಹೇಳ್ತಾ ಇದ್ದೀನಿ. ಈಗ ಮುಂದಿನ ಪ್ರಶ್ನೆ, ಆಮ್ಲ ಮತ್ತು ಪ್ರತ್ಯಾಮ್ಲಗಳ ನಡುವಿನ ವ್ಯತ್ಯಾಸವನ್ನು ತಿಳಿಸಿ. ಆಮ್ಲಗಳು ಹುಳಿ ರುಚಿಯನ್ನು ಹೊಂದಿರ್ತಾವೆ, ಪ್ರತ್ಯಾಮ್ಲಗಳು ಕಹಿ ರುಚಿಯನ್ನು ಹೊಂದಿರ್ತಾವೆ. ಆಮ್ಲಗಳು ಹೆಚ್ಚಿಗೆ ಹೈಡ್ರೋಜನ್ ಅಯಾನುಗಳ ಸಾರಥ್ಯವನ್ನು ಹೆಚ್ಚಾಗಿರ್ತಾವೆ. ಪ್ರತ್ಯಾಮ್ಲಗಳಲ್ಲಿ ಹೈಡ್ರಾಕ್ಸೈಡ್ ಅಯಾನುಗಳ ಸಾರಥ್ಯ ಹೆಚ್ಚಾಗಿರ್ತದೆ. ಇದು ನೀಲಿ ಲಿಟ್ಮಸನ್ನು ಕೆಂಪು ಬಣ್ಣಕ್ಕೆ ಬದಲಾಯಿಸುವುದು ಆಮ್ಲೀಯಗಳ ಗುಣಗಳಾಗಿದ್ದರೆ, ಪ್ರತ್ಯಾಮ್ಲೀಯ ಗುಣಗಳು ಕೆಂಪು ಲಿಟ್ಮಸ್ ಕಾಗದವನ್ನು ನೀಲಿ ಬಣ್ಣಕ್ಕೆ ತಿರುಗಿಸ್ತಾವೆ. ಇದರ pH ಮೌಲ್ಯ 7ಕ್ಕಿಂತ ಕಡಿಮೆ ಇರ್ತದೆ. ಇದರ pH ಮೌಲ್ಯ 7ಕ್ಕಿಂತ ಹೆಚ್ಚು ಇತ್ತು ಅಂತಂದರೆ ಅದು ಪ್ರತ್ಯಾಮ್ಲೀಯ ಗುಣಗಳನ್ನು ಹೊಂದಿರ್ತದೆ. pH ಮೌಲ್ಯ ಯಾವುದು 7ಕ್ಕಿಂತ ಕಡಿಮೆ ಇರ್ತದೆ ಅದು ಆಮ್ಲೀಯ ಗುಣಗಳನ್ನು ಹೊಂದಿರ್ತದೆ. ಪ್ರಶ್ನೆ ನಂಬರ್ 10, ಆಮ್ಲ ಮತ್ತು ಪ್ರತ್ಯಾಮ್ಲಗಳ ಜಲೀಯ ದ್ರಾವಣಗಳ ವಿದ್ಯುತ್ತಿನ ಉತ್ತಮ ವಾಹಕಗಳಾಗಲು ಕಾರಣವೇನು? ಆಮ್ಲ ಮತ್ತು ಪ್ರತ್ಯಾಮ್ಲಗಳು ನೀರಿನಲ್ಲಿ ವಿಯೋಜನೆಗೊಂಡಾಗ ಧನ ಮತ್ತು ಋಣ ಅಯಾನುಗಳನ್ನು ಉಂಟು ಮಾಡ್ತದೆ. ಈ ಅಯಾನುಗಳು ವಿದ್ಯುತ್ತಿನ ವಾಹಕಗಳಾಗಿ ಕಾರ್ಯನಿರ್ವಹಿಸುತ್ತವೆ. ಪ್ರಶ್ನೆ ನಂಬರ್ 11, ಶುಷ್ಕ HCl ಅನಿಲ ಶುಷ್ಕ ಲಿಟ್ಮಸ್ ಕಾಗದ ಬಣ್ಣ ಬದಲಾಯಿಸುವುದಿಲ್ಲ, ಯಾಕೆ? ಆಮ್ಲವು ಜಲೀಯ ಸ್ಥಿತಿಯಲ್ಲಿ ಇದ್ದಾಗ ಮಾತ್ರ ಆಮ್ಲೀಯ ಗುಣವನ್ನು ಪ್ರದರ್ಶನ ಮಾಡುತ್ತದೆ. ಆದ್ದರಿಂದ ಶುಷ್ಕ HCl ಅನಿಲ ಶುಷ್ಕ ಲಿಟ್ಮಸ್ ಕಾಗದ ಬಣ್ಣವನ್ನು ಬದಲಾಯಿಸುವುದಿಲ್ಲ. ಪ್ರಶ್ನೆ 12, ಪ್ರತ್ಯಾಮ್ಲೀಯ ದ್ರಾವಣಗಳು ಹೈಡ್ರೋಜನ್ ಅಯಾನುಗಳನ್ನು ಹೊಂದಿರುತ್ತವೆಯೇ? ಹೌದಾದಲ್ಲಿ ಅವು ಪ್ರತ್ಯಾಮ್ಲೀಯವಾಗಿವೆ, ಏಕೆ? ಪ್ರತ್ಯಾಮ್ಲೀಯ ದ್ರಾವಣಗಳು ಹೈಡ್ರೋಜನ್ ಅಯಾನುಗಳನ್ನು ಹೊಂದಿರುತ್ತವೆ, ಆದರೆ ಅವುಗಳಲ್ಲಿ ಹೈಡ್ರೋಜನ್ ಅಯಾನುಗಳಿಗಿಂತ ಹೈಡ್ರಾಕ್ಸೈಡ್ ಅಯಾನುಗಳ ಸಾರತೆ ಅಧಿಕವಾಗಿರುತ್ತದೆ. ಪ್ರಶ್ನೆ ನಂಬರ್ 13, ತಾಮ್ರ ಮತ್ತು ಹಿತ್ತಾಳೆ ಪಾತ್ರೆಗಳಲ್ಲಿ ಮೊಸರು ಅಥವಾ ಹುಳಿ ಪದಾರ್ಥಗಳನ್ನು ಸಂಗ್ರಹಿಸುವುದು ಸೂಕ್ತವಲ್ಲ, ಕಾರಣ ತಿಳಿಸಿ. ಮೊಸರು ಮತ್ತು ಹುಳಿ ಪದಾರ್ಥಗಳು ಆಮ್ಲಗಳನ್ನು ಹೊಂದಿರುತ್ತವೆ. ಆ ಆಮ್ಲಗಳು ತಾಮ್ರ ಮತ್ತು ಹಿತ್ತಾಳೆಗಳೊಂದಿಗೆ ವರ್ತಿಸಿದಾಗ ಆಹಾರ ವಿಷಮುಕ್ತವಾಗುತ್ತದೆ. ಪ್ರಶ್ನೆ ನಂಬರ್ 14, ಒಬ್ಬ ಹಾಲು ಮಾರುವವನು ತಾಜಾ ಹಾಲಿಗೆ ಅತ್ಯಲ್ಪ ಪ್ರಮಾಣದ ಅಡುಗೆ ಸೋಡಾ ಸೇರಿಸುತ್ತಾನೆ. ಅವನು ತಾಜಾ ಹಾಲಿನ pH ಅನ್ನು 6ರಿಂದ ಸ್ವಲ್ಪ ಕ್ಷಾರೀಯತೆ ಕಡೆಗೆ ಏಕೆ ಬದಲಾಯಿಸುತ್ತಾನೆ? ಪ್ರಶ್ನೆ ನಂಬರ್ ಎ ಆದರೆ ಬಿ. ಪ್ರಶ್ನೆ ನಂಬರ್, ಈ ಹಾಲು ಮೊಸರಾಗಲು ಹೆಚ್ಚು ಸಮಯ ತೆಗೆದುಕೊಳ್ಳುವುದೇಕೆ? ಹಾಲು ಬೇಗ ಮೊಸರಾಗುವುದನ್ನು ತಡೆಯಲು ಹಾಲಿನಲ್ಲಿ ಪ್ರತ್ಯಾಮ್ಲವು ಆಮ್ಲವನ್ನು ತಟಸ್ಥಗೊಳಿಸುವುದರಿಂದ ಮೊಸರಾಗೋಕ್ಕೆ ನಿಧಾನವಾಗುತ್ತದೆ. ಪ್ರಶ್ನೆ ನಂಬರ್ 15, ಕೈಗಾರಿಕೆಗಳಲ್ಲಿ ಸೋಡಿಯಂ ಹೈಡ್ರಾಕ್ಸೈಡ್ ತಯಾರಿಕೆಯಲ್ಲಿ ಬಳಸುವ ವಿಧಾನ ತಿಳಿಸಿ.
ಈ ವಿಧಾನದಲ್ಲಿ ದೊರೆಯುವ ಎಕ್ಸ್ ಎಂಬ ಅನಿಲ ಉತ್ಪನ್ನವನ್ನು ಶುಷ್ಕ ಅರಳಿದ ಸುಣ್ಣದ ಮೂಲಕ ಹಾಯಿಸಿದಾಗ ವಾಯ್ ಎಂಬ ಉತ್ಪನ್ನ ಅನ್ನು ಕೈಗಾರಿಕೆಗೆ ಚಲುವೆಕಾರಕವಾಗಿ ಬಳಸಲಾಗುತ್ತದೆ. ಎಕ್ಸ್ ಮತ್ತು ವಾಯ್ ಉತ್ಪನ್ನಗಳನ್ನು ಹೆಸರಿಸಿ ಇಲ್ಲಿ ಜರುಗುವ ಕ್ರಿಯೆಗೆ ರಾಸಾಯನಿಕ ಸಮೀಕರಣ ಬರೆಯಿರಿ. ಇದಕ್ಕೆ ಕ್ಲೋರ್ ಆಲ್ಕಲಿ ಪ್ರಕ್ರಿಯೆ ಎಂದು ಕರಿತೇವೆ. ಉತ್ಪನ್ನಗಳು: ಒಂದು ಕ್ಲೋರಿನ್ ಅನಿಲ, 2 ಚಲುವೆ ಪುಡಿ ಕ್ಯಾಲ್ಸಿಯಂ ಆಕ್ಸಿಕ್ಲೋರೈಡ್. ರಾಸಾಯನಿಕ ಸಮೀಕರಣ CaOH2 plus Cl2 gives rise to CaOCl2 plus H2O. ಸ್ಫಟಿಕೀಕರಣ ನೀರು ಎಂದರೇನು? ಸ್ಫಟಿಕೀಕರಣ ನೀರನ್ನು ಹೊಂದಿರುವ 2 ಲವಣಗಳನ್ನು ಹೆಸರಿಸಿ ಅವುಗಳ ಅಣುಸೂತ್ರ ಬರೆಯಿರಿ. ಲವಣದ ಒಂದು ಘಟಕ ಸೂತ್ರ ಅಣುವಿನಲ್ಲಿರುವ ನೀರಿನ ಅಣುಗಳ ಸಂಖ್ಯೆಯನ್ನು ಸ್ಫಟಿಕೀಕರಣ ಅಂತ ಕರಿತೀವಿ. ವಾಷಿಂಗ್ ಸೋಡಾ ಆಗಿರ್ಬೋದು, ಸಜಲ ತಾಮ್ರ ಸಲ್ಫೇಟ್ ಆಗಿರ್ಬೋದು, ಇವು ಅವುಗಳ ಅಣುಸೂತ್ರಗಳಾಗಿರ್ತವೆ. ಅದೇ ರೀತಿಯಾಗಿ ಜಿಪ್ಸಮ್ ಕೂಡ ಅದರ ಅಣುಸೂತ್ರವನ್ನು ಕೂಡ ಕೊಟ್ಟಿದ್ದೀವಿ. ತಾಮ್ರದ ಸಲ್ಫೇಟ್ ಹರಳುಗಳನ್ನು ಒಂದು ಪ್ರಮಾಣದಲ್ಲಿ ಹಾಯಿಸಿದಾಗ ಅದರ ಬಣ್ಣದಲ್ಲಾಗುವ ಬದಲಾವಣೆ ಏನು? ಈ ಕ್ರಿಯೆಯಲ್ಲಿ ಪ್ರಮಾಣದಲ್ಲಿ ಮೇಲ್ತುದಿಯಲ್ಲಿ ನೀರಿನ ಹನಿಗಳು ಕಾಣಿಸಿಕೊಳ್ಳಲು ಕಾರಣವೇನು? ಕಾಸಿದ ನಂತರ ದೊರೆಯುವ ಪದಾರ್ಥದ ಮೇಲೆ ಕೆಲವು ನೀರಿನ ಹನಿಗಳನ್ನು ಹಾಕಿದಾಗ ಯಾವ ಬದಲಾವಣೆಯನ್ನು ಗಮನಿಸುವಿರಿ? ನೀಲಿ ಬಣ್ಣದ ಹರಳುಗಳು ಬಿಳಿ ಬಣ್ಣಕ್ಕೆ ತಿರುಗುತ್ತವೆ. ತಾಮ್ರದ ಸಲ್ಫೇಟ್ ಹರಳುಗಳು ಸ್ಫಟಿಕೀಕರಣ ನೀರನ್ನು ಹೊಂದಿರುವುದರಿಂದ ಕಾಸಿದಾಗ ಬಿಡುಗಡೆಯಾಗುವ ಪ್ರಮಾಣ ತುದಿಯಲ್ಲಿ ಕಾಣಿಸಿಕೊಳ್ಳುತ್ತವೆ. ಕಾಸಿದ ತಾಮ್ರದ ಸಲ್ಫೇಟ್ಗೆ ನೀರನ್ನು ಸೇರಿಸಿದಾಗ ಅದು ಪುನಃ ನೀಲಿ ಬಣ್ಣಕ್ಕೆ ಪಡೆದುಕೊಳ್ಳುತ್ತದೆ. 18 ಪ್ರಶ್ನೆ ನಂಬರ್ 18 ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶ್ಚನ್ 18. ಜಿಪ್ಸಮ್ ಮತ್ತು ಪ್ಲಾಸ್ಟರ್ ಆಫ್ ಪ್ಯಾರಿಸ್ ರಾಸಾಯನಿಕವಾಗಿ ಹೇಗೆ ಭಿನ್ನವಾಗಿವೆ? ಅವುಗಳು ಪರಸ್ಪರ ಹೇಗೆ ಪರಿವರ್ತಿಸಲಾಗುತ್ತದೆ? ಜಿಪ್ಸಮ್ ರಾಸಾಯನಿಕವಾಗಿ ಸಜಲ ಕ್ಯಾಲ್ಸಿಯಂ ಸಲ್ಫೇಟ್ ಆಗಿರ್ತದೆ. 2 ನೀರಿನ ಅಣುಗಳನ್ನು ತನ್ನ ಘಟಕ ಸೂತ್ರದಲ್ಲಿ ಹೊಂದಿರುತ್ತದೆ. CaSO4 2H2O. 2 ನೀರಿನ ಅಣುಗಳನ್ನು ತನ್ನ ಘಟಕ ಸೂತ್ರದಲ್ಲಿ ಹೊಂದಿರುತ್ತದೆ. ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಇದು ಕ್ಯಾಲ್ಸಿಯಂ ಸಲ್ಫೇಟ್ನ ಹೆಮಿಹೈಡ್ರೇಟ್ ಆಗಿದ್ದು, ಇದು 2 ಕ್ಯಾಲ್ಸಿಯಂ ಸಲ್ಫೇಟ್ನ ಅಣುಗಳು ಕೂಡಿ 1 ನೀರಿನ ಅಣುವನ್ನು ಹೊಂದಿರ್ತದೆ. ಜಿಪ್ಸಮ್ ಅನ್ನು ಕಾಯಿಸಿದಾಗ ಅದು ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಆಗಿ ಬದಲಾವಣೆ ಆಗ್ತದೆ. ಪ್ಲಾಸ್ಟರ್ ಆಫ್ ಪ್ಯಾರಿಸ್ ನೀರಿನೊಂದಿಗೆ ವರ್ತಿಸಿದಾಗ ಪುನಃ ಜಿಪ್ಸಮ್ ಆಗಿ ಪರಿವರ್ತನೆ ಆಗ್ತದೆ ಅನ್ನುವಂಥದ್ದು. ಇನ್ನು ಬೇಕಿಂಗ್ ಸೋಡಾ ಎಂಬುದು ಸೋಡಿಯಂ ಹೈಡ್ರೋಜನ್ ಕಾರ್ಬೊನೇಟ್ ಮತ್ತು ಟಾರ್ಟಾರಿಕ್ ಆಮ್ಲಗಳ ಮಿಶ್ರಣವಾಗಿರುತ್ತದೆ. ಇಲ್ಲಿ 4 ಬಹು ಆಯ್ಕೆ ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಸರಿಯಾದ ಉತ್ತರ ಬೇಕಿಂಗ್ ಸೋಡಾ ಎಂಬುದು ಸೋಡಿಯಂ ಹೈಡ್ರೋಜನ್ ಕಾರ್ಬೊನೇಟ್ ಹಾಗೂ ಟಾರ್ಟಾರಿಕ್ ಆಮ್ಲದ ಮಿಶ್ರಣವಾಗಿರ್ತದೆ ಅನ್ನುವಂಥದ್ದು. ದೈನಂದಿನ ಜೀವನದ ತಟಸ್ಥೀಕರಣ ಕ್ರಿಯೆಯ ಯಾವುದಾದ್ರೂ 4 ಅನ್ವಯಗಳನ್ನು ತಿಳಿಸಿ ಅಂತ ಹೇಳ್ಯಾರ. ತಟಸ್ಥೀಕರಣ ಅಂದರೆ ಜಠರದಲ್ಲಿ ಆಮ್ಲತೆಯನ್ನು ತಟಸ್ಥಗೊಳಿಸಲು ಆಮ್ಲಶಾಮಕಗಳನ್ನು ಬಳಸ್ತೀವಿ. ಅಸಿಡಿಟಿ ಆದ ನಂತರ ನಾವು ಆಮ್ಲಶಾಮಕಗಳನ್ನು ಬಳಸ್ತೀವಿ. ಇದು ದೈನಂದಿನ ಜೀವನದಲ್ಲಿ ತಟಸ್ಥೀಕರಣ ಕ್ರಿಯೆಗೆ ಒಂದು ಉದಾಹರಣೆಯಾಗಿದೆ. ಆಮ್ಲತೆಯಿಂದ ಉಂಟಾಗುವ ಹಲ್ಲಿನ ಸವೆತವನ್ನು ತಡೆಗಟ್ಟಲು ಪ್ರತ್ಯಾಮ್ಲ ಗುಣಗಳ ಟೂತ್ಪೇಸ್ಟನ್ನು ನಾವು ಬಳಕೆಯನ್ನು ಮಾಡ್ತೀವಿ. ಅದೇ ರೀತಿಯಾಗಿ ಮಣ್ಣಿನಲ್ಲಿ ಆಮ್ಲತೆಯನ್ನು ತಟಸ್ಥಗೊಳಿಸಲು ರೈತರ ಭೂಮಿಗೆ ಅರಳಿದ ಸುಣ್ಣವನ್ನು ಬೆರೆಸ್ತಾರೆ. ಅದೇ ರೀತಿಯಾಗಿ ಇರುವೆ ಜೇನು ಕಡಿದಾಗ ಬಿಡುಗಡೆಯಾಗುವ ಆಮ್ಲದ ಉರಿ ಅನುಭವ ಉಂಟಾಗುತ್ತದೆ. ಇದನ್ನು ಶಮನಗೊಳಿಸಲು ಅಡಿಗೆ ಸೋಡಾವನ್ನು ಬಳಸ್ತಾರೆ. ಇವೇನು 4 ಪಾಯಿಂಟ್ಗಳು ಏನಾಗಿರ್ತಾವೆ ಅಂತಂದ್ರೆ ನಮ್ಮ ದೈನಂದಿನ ಜೀವನದಲ್ಲಿ ತಟಸ್ಥೀಕರಣ ಕ್ರಿಯೆಗೆ ಅನ್ವಯಿಕಗಳಾಗಿವೆ ಅನ್ನೋದನ್ನು ತಿಳಿಸ್ತಾ ಇದ್ದೇನೆ. ಅದೇ ರೀತಿಯಾಗಿ 21ನೇ ಪ್ರಶ್ನೆ, ಲಿಟ್ಮಸ್ ಕಾಗದ ಹಾಗೂ pH ಕಾಗದಗಳಲ್ಲಿ ಆಮ್ಲ ಮತ್ತು ಪ್ರತ್ಯಾಮ್ಲಗಳನ್ನು ಹೆಚ್ಚು ನಿಖರವಾಗಿ ಗುರುತಿಸಲು ಯಾವುದು ಹೆಚ್ಚು ಸೂಕ್ತ ಮತ್ತು ಉತ್ತರಕ್ಕೆ ಕಾರಣ ತಿಳಿಸಿ ಅಂತ ಹೇಳಿದ್ದಾರೆ. pH ಕಾಗದವು ಹೆಚ್ಚು ಸೂಕ್ತ, ಏಕೆಂದರೆ ಇದು ದ್ರಾವಣದಲ್ಲಿನ ಹೈಡ್ರೋಜನ್ ಅಯಾನುಗಳ ಸಾರತೆಯನ್ನು ತಿಳಿಸ್ತದೆ. ಇದರಿಂದ ಪ್ರಬಲತೆ ಮತ್ತು ದುರ್ಬಲತೆಯನ್ನು ತಿಳಿಬಹುದಾಗಿದೆ. ಲಿಟ್ಮಸ್ ಕಾಗದವು ದ್ರಾವಣ ಆಮ್ಲೀಯ ಅಥವಾ ಪ್ರತ್ಯಾಮ್ಲೀಯ ಎಂಬುದನ್ನು ಮಾತ್ರ ತಿಳಿಸ್ತದೆ ಅನ್ನುವಂಥದ್ದು. 22 ಪ್ರಶ್ನೆ 22, ರಾಸಾಯನಿಕ ಕ್ರಿಯೆ ಜರುಗಿದಾಗ ಬಿಡುಗಡೆಯಾಗುವ ಈ ಕೆಳಗಿನ ಅನಿಲಗಳನ್ನು ಹೇಗೆ ಗುರುತಿಸ್ತೀರಿ? ಒಂದು ಹೈಡ್ರೋಜನ್, ಒಂದು ಕಾರ್ಬನ್ ಡೈಆಕ್ಸೈಡ್. ಒಂದು ಹೈಡ್ರೋಜನ್ ಬಿಡುಗಡೆಯಾದ ಅನಿಲ ಬಳಿ ಮೇಣದ ಬತ್ತಿಯ ಜ್ವಾಲೆಯನ್ನು ತಂದಾಗ ಅದು ಪಾಪ್ ಎಂಬ ಶಬ್ದವನ್ನು ಉಂಟು ಮಾಡ್ತದೆ. ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆ ಅನಿಲು ಸುಣ್ಣದ ತಿಳಿ ನೀರಿಗೆ ಮೂಲಕ ಹಾಯಿಸಿದಾಗ ಬಿಳಿ ಬಣ್ಣದ ಪ್ರಕ್ಷೇಪ
ಉಂಟಾಗ್ತದೆ ಅನ್ನುವಂಥದ್ದು. 23 ಎಕ್ಸ್ ಎಂಬ ದ್ರಾವಣವು ನೀಲಿ ಲಿಟ್ಮಸ್ ಕಾಗದವನ್ನು ಕೆಂಪು ಬಣ್ಣಕ್ಕೆ ಬದಲಾವಣೆ ಮಾಡ್ತದೆ. ಈ ದ್ರಾವಣವು ಕೆಳಗಿನ ವರ್ತಿಸಿದಾಗ ನಿಮ್ಮ ವೀಕ್ಷಣೆಗಳೇನು ಮತ್ತು ವೀಕ್ಷಣೆಗಳಿಗೆ ಸಮರ್ಥನೆಯನ್ನು ನೀಡಿ ಅಂತ ಹೇಳಿದೆ. ಇದು ಒಂದು ಸತುವಿನ ಚೂರುಗಳು, ಬಿ ಸೋಡಿಯಂ ಕಾರ್ಬೋನೇಟ್ಗಳು, ಎಕ್ಸ್ ಎಂಬ ದ್ರಾವಣವು ಆಮ್ಲವಾಗಿವೆ. ಹೌದಾ. ಒಂದು ಸತುವಿನ ಚೂರುಗಳು ವರ್ತಿಸಿದಾಗ ಹೈಡ್ರೋಜನ್ ಅನಿಲ ಬಿಡುಗಡೆ ಆಗ್ತದೆ. ಈ ಅನಿಲವನ್ನು ಉರಿಯುವ ಮೇಣಬತ್ತಿ ಜ್ವಾಲೆಯ ಬಳಿ ತಂದಾಗ ಪಾಪ್ ಎಂಬ ಶಬ್ದವನ್ನು ಉಂಟು ಮಾಡ್ತದೆ. ಇನ್ನು ಸೋಡಿಯಂ ಕಾರ್ಬೋನೇಟ್ನೊಂದಿಗೆ ವರ್ತಿಸಿದಾಗ ಕಾರ್ಬನ್ ಡೈಆಕ್ಸೈಡ್ ಅನಿಲ ಬಿಡುಗಡೆ ಆಗ್ತದೆ. ಈ ಅನಿಲವನ್ನು ಸುಣ್ಣದ ತಿಳಿಯಿನ ಮೂಲಕ ಹಾಯಿಸಿದಾಗ ಬಿಳಿ ಬಣ್ಣದ ಪ್ರಕ್ಷೇಪ ಉಂಟು ಮಾಡ್ತದೆ. ಪ್ರಶ್ನೆ 24 ಅದರ ಪ್ರಶ್ನೆ, ಕಾರ್ಬನ್ ಡೈಆಕ್ಸೈಡ್ ಅನಿಲವನ್ನು ಸುಣ್ಣದ ತಿಳಿ ನೀರಿನ ಮೂಲಕ ಹಾಯಿಸಿದಾಗ ಬಿಳಿ ಬಣ್ಣದ ಪ್ರಕ್ಷೇಪ ಉಂಟು ಮಾಡುತ್ತದೆ. ಇನ್ನಷ್ಟು ಕಾರ್ಬನ್ ಡೈಆಕ್ಸೈಡ್ ಅನಿಲವನ್ನು ಹಾಯಿಸಿದಾಗ ದ್ರಾವಣವು ಬಿಳಿ ಬಣ್ಣವು ಮಾಯವಾಗುತ್ತದೆ. ಇದಕ್ಕೆ ಕಾರಣವನ್ನು ಸಮೀಕರಣದ ಜೊತೆಗೆ ತಿಳಿಸಿ. ಕಾರ್ಬನ್ ಡೈಆಕ್ಸೈಡ್ ಅನಿಲವು ಸುಣ್ಣದ ತಿಳಿಯಿನ ಮೂಲಕ ಹಾಯಿಸಿದಾಗ ಜಲ ವಿಲೀನಗೊಳ್ಳದ ಬಿಳಿ ಬಣ್ಣದ ಕ್ಯಾಲ್ಸಿಯಂ ಕಾರ್ಬೋನೇಟ್ ಪ್ರಕ್ಷೇಪ ಉಂಟಾಗ್ತದೆ. ಅದರ ಸಮೀಕರಣವನ್ನು ಕೊಟ್ಟಿದ್ದೀವಿ. CaOH ಪ್ಲಸ್ CO2 ಇಟ್ ಗಿವ್ಸ್ ರೈಸ್ ಟು CaCO3 ಪ್ಲಸ್ H2O. ಈ ದ್ರಾವಣಕ್ಕೆ ಇನ್ನಷ್ಟು ಕಾರ್ಬನ್ ಡೈಆಕ್ಸೈಡ್ ಅನಿಲ ಸೇರಿದಾಗ ಕ್ಯಾಲ್ಸಿಯಂ ಕಾರ್ಬೋನೇಟ್ ಜಲ ವಿಲೀನಗೊಳ್ಳುವ ಕ್ಯಾಲ್ಸಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಆಗಿ ಪರಿವರ್ತನೆ ಆಗ್ತದೆ. ಇದು ಬಿಳಿ CaCO3 ಬಿಳಿ ಪ್ರಕ್ಷೇಪ ಕಾರ್ಬನ್ ಡೈಆಕ್ಸೈಡ್ನೊಂದಿಗೆ ವರ್ತಿಸಿದಾಗ ಜಲ ವಿಲೀನಗೊಳ್ಳುವ ಕ್ಯಾಲ್ಸಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಆಗಿ ಬದಲಾವಣೆ ಆಗ್ತದೆ. 25 ಪ್ರಶ್ನೆ ನಂಬರ್ 25, ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟವು ಪ್ರತ್ಯಾಮ್ಲೀಯ ಲವಣವಾಗಿ ಈ ಹೇಳಿಕೆಯನ್ನು ಸಮರ್ಥಿಸಿ. ಇದು ವಾಷಿಂಗ್ ಸೋಡಾ ಆಗಿ ಪರಿವರ್ತಿಸಬಹುದಾ ಅಂತ ಕೇಳಿದ್ದಾರೆ. ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟನ್ನು ನೀರಿನಲ್ಲಿ ವಿಯೋಜನೆಗೊಂಡಾಗ ಪ್ರಬಲ ಪ್ರತ್ಯಾಮ್ಲ ಹಾಗೂ ದುರ್ಬಲ ಆಮ್ಲವನ್ನು ಉಂಟು ಮಾಡ್ತದೆ. ಸೋಡಿಯಂ ಕಾರ್ಬೋನೇಟನ್ನು ಕಾಸುವುದರಿಂದ ವಾಷಿಂಗ್ ಸೋಡಾ ಆಗಿ ಬದಲಾವಣೆಯನ್ನು ಮಾಡಬಹುದು ಅನ್ನುವಂಥದ್ದು. ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ಸಂಚಿಕೆ ಪಾರ್ಟ್ 1 ಮತ್ತು ಪಾರ್ಟ್ 2ನಲ್ಲಿ ನಾವು ಆಮ್ಲಗಳು, ಪ್ರತ್ಯಾಮ್ಲಗಳು ಮತ್ತು ಲವಣಗಳ ಕುರಿತಾದಂತಹ ಹಿಂದಿನ ವರ್ಷಗಳ ಪ್ರಶ್ನೆ ಪತ್ರಿಕೆಗಳ ಉತ್ತರದೊಂದಿಗೆ ನಾವು ವಿವರಣೆಯನ್ನು ಸವಿವರವಾಗಿ ನೀಡಿದ್ದೇವೆ, ಸರಳೀಕೃತವಾಗಿ ನೀಡಿದ್ದೇವೆ. ಅದೇ ರೀತಿಯಾಗಿ ಈ ಅಧ್ಯಾಯಕ್ಕೆ ಸಂಬಂಧಪಟ್ಟಂತೆ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಗಳನ್ನು ಉತ್ತರ ಸಹಿತವಾಗಿ ಸರಳವಾಗಿ ನಿಮಗೆ ಉತ್ತರವನ್ನು ನೀಡಿದ್ದೇವೆ. ಈ ಪ್ರಶ್ನೆಗಳನ್ನು ನೀವು ಸರಿಯಾಗಿ ಅರ್ಥ ಮಾಡಿಕೊಂಡು ಸರಿಯಾಗಿ ಓದಿದ್ದೇ ಆದರೆ ಮುಂಬರ್ತಕ್ಕಂಥ ಎಕ್ಸಾಮ್ಗಳಲ್ಲಿ ಈ ಅಧ್ಯಾಯಕ್ಕೆ ಸಂಬಂಧಪಟ್ಟಂತೆ ನೀವು ಅತಿ ಹೆಚ್ಚು ಅಂಕಗಳನ್ನು ಪಡೀಲಿಕ್ಕೆ ಸಹಾಯವಾಗ್ತತಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸೋಣ. ಎಲ್ಲರಿಗೂ ಶರಣಾರ್ಥಿಗಳು.